ಗಿರ್ಜಾ ಅವರೇ, ಗಿರ್ಜಾ ಅವರೇ, ಗಿರ್ಜಾ, ಗಿರ್ಜಾ, ನೀವಿಲ್ಲೇ ಇದ್ದು ಯಾರಾದ್ರೂ ಒಳಗಡೆಯಿಂದ ಬರ್ತಾರಾ ನೋಡ್ತಾರಿ. ನಾನು ಹಿಂದ್ಗಡೆ ಬಾಗ್ಲಿಂದ ಬರ್ತೀನಿ. ಯಾರಾದ್ರೂ ಇದ್ದೀರಾ? ಗಿರ್ಜಾ, ಹಿರಣ್ಮಯಿ, 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 ಕಂದ, ಕಂದ, ನಿನಗೋಸ್ಕರ ಎಲ್ಲೆಲ್ಲ ಹುಡುಕಾಡ್ತಿದ್ದೀನಿ. ಎಲ್ಲಿ ಹೋದೆ ಮಗಳೇ ನೀನು? ಎಲ್ಲಿದ್ಯಾ? ಏನ್ ಮಾಡ್ತಿದ್ಯಾ? ನೀನು ನೋಡ್ಬೇಕು ನಾನು. ಎಲ್ಲಿದ್ಯಾ ಮಗಳೇ? ಹಿರಣ್ಮಯಿ, 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 ಕಟ್ಕಿದೇವ್ರೆ, ಕಟ್ಕಿದೇವ್ರೆ, ಕಟ್ಕಿದೇವ್ರೆ. ಯಾರೇ ನೀನು? ಏನಾಗಬೇಕಾಗಿತ್ತು? ನಾನು ಕಟ್ಕಿದ್ದನ್ನು ಸ್ವಲ್ಪ ತುರ್ತಾಗಿ ನೋಡ್ಬೇಕಾಗಿತ್ತು. ಕಟ್ಕಿದೇವರು ಧ್ಯಾನ ಮಾಡ್ತಾ ಇದ್ದಾರೆ. ಅವರ ಧ್ಯಾನನ ಭಂಗ ಮಾಡೋಕ್ಕಾಗಲ್ಲ. ನೀನು ಆಮೇಲೆ ಬಾ. ಇಲ್ಲ, ನಾನು ಅವ್ರನ್ನ ತುರ್ತಾಗಿ ನೋಡಲೇಬೇಕು. ಅವ್ರಿಗೊಂದು ಮುಖ್ಯವಾದ ವಿಷಯ ತಿಳಿಸ್ಲೇಬೇಕು. ಏನಂತ ಮುಖ್ಯವಾದ ವಿಷಯ? ಇಲ್ಲ, ಆ ವಿಷಯ ನಾನು ಅವ್ರ ಹತ್ರನೇ ಹೇಳಬೇಕು. ಕಟ್ಕಿದೇವರು ಧ್ಯಾನ ಮಾಡುವಾಗ ಅಡ್ಡಿಪಡಿಸಿದ್ರೆ ಅವ್ರಿಗೆ ಉಳ್ಗಾಲ ಇಲ್ಲ. ನಿನ್ನ ವಿಚಾರ ಏನೇ ಇದ್ರು ಅವ್ರ ಧ್ಯಾನದಿಂದ ಹೊರಗಡೆ ಬಂದಾಗ ಅವ್ರಿಗೆ ತಿಳಿಸು. ನೋಡು, ಅವ್ರ ಧ್ಯಾನ ಭಂಗವಾದ್ರೂ ಪರವಾಗಿಲ್ಲ, ನಾನು ಅವ್ರನ್ನ ನೋಡಲೇಬೇಕು. ಅವ್ರ ಈ ವಿಷಯ ತಿಳಿಸ್ದೆ ಹೋದ್ರೆ ಅನಾಹುತ ಆಗೋಗುತ್ತೆ. ನೀನು ಬಿಟ್ರೆ ಬಿಡು, ಇಲ್ಲ ನಾನೇ ಹೋಗ್ತೀನಿ. ಬಿಡಕ್ಕಾಗಲ್ಲ ಅಂದ್ರೆ ನಿನ್ಗೆ ಗೊತ್ತಾಗಲ್ವ ನಿನಗೆ? ಯಾಕೆ ಬಿಡಲ್ಲ ನೀನು? ಬಿಡಲ್ಲ. ಬಿಡು, ಬಿಡಲ್ಲ, ಬಿಡು, ಬಿಡಲ್ಲ, ಬಿಡು, ಬಿಡಲ್ಲ, ಬಿಡು, ಬಿಡಲ್ಲ ಅಂದ್ರೆ ಬಿಡಲ್ಲ. ಹೋಗ ಆಚೆಗೆ. ಏನದು ಗಲಾಟೆ? ಏನ್ ನಡೀತಾ ಇದೆ? ನಾನು ಧ್ಯಾನ ಮಗ್ನನಾಗಿದ್ದಾಗ ಭಂಗ ಮಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ಗೊತ್ತಿಲ್ವಾ ನಿನ್ಗೆ? ಗೊತ್ತು ಗುರುಗಳೇ, ಆದ್ರೆ ಈ ವ್ಯಕ್ತಿ ಯಾರು? ಯಾರು ನೀನು? ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿದೆ.
ಅದಕ್ಕೆ ಓಡ್ ಬಂದೆ. ಏನ್ ವಿಚಾರ? ನಿಮ್ಮಲ್ಲಿರೋ ಶ್ರೀಚಕ್ರನ ನಿಮ್ಮಿಂದನೇ ಕಿತ್ಕೋಬೇಕು ಅಂತ ಸಂಚು ನಡೀತಾ ಇದೆ ಗುರುಗಳೇ. ಏನ್ ಹೇಳ್ತಾ ಇದೀಯಾ ನೀನು? ನಿಮ್ಮಲ್ಲಿರೋ ಶ್ರೀಚಕ್ರನ ವಶಪಡಿಸ್ಕೊಂಡು ತಾನ್ ನಾಯಕ ಆಗ್ಬೇಕು ಅಂತ ಸಂಚು ನಡೀತಾ ಇದೆ. ಯಾರು ಅವನು ನಾಯಕನಾಗ್ಬೇಕಂತ ಹೊರಟವನು? ಯಾರವನು ನನ್ನಿಂದ ಶ್ರೀಚಕ್ರ ಪಡ್ಕೋಬೇಕು ಅಂತ ಹೊರಟವನು? ಅವನೇ ಗುರುಗಳೇ, ಮಂತ್ರವಾದಿ ಮೋಸಿ. ಮೋಸಿನ? ಹೌದು ಗುರುಗಳೇ, ಅವನಿಗೆ ನಾಯಕನಾಗೋ ಹುಚ್ಚತ್ತು ಬಿಡಿದೆ. ಅದಕ್ಕೆ ಅವನೊಂದು ಹುಡುಗಿನ ಬಲಿ ಕೊಡೋಕೆ ಹೊರಟಿದ್ದ. ಬಲಿ ಕೊಟ್ನ? ಇಲ್ಲ ಗುರುಗಳೇ, ಅಷ್ಟಲ್ಲಿ ಪೊಲೀಸ್ನವ್ರಿಗೆ ಆ ವಿಷಯ ಗೊತ್ತಾಗಿ ಅವನನ್ನ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಅವನ ಸಂಚು ವಿಫಲ ಆಗೋಗಿದೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗುರುಗಳೇ, ಅದೇ ತಪ್ಪಾಗಿದೆ ಗುರುಗಳೇ. ನಿಮ್ಮ ಹತ್ರ ಸತ್ಯ ಮುಚ್ಚಿ ನಾವು ತಪ್ಪು ಮಾಡ್ಬಿಡ್ವಿ ಗುರುಗಳೇ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಗುರುಗಳೇ. ನಿಮ್ಮ ಹತ್ರ ಸತ್ಯ ಹೇಳಕ್ಕೆ ಧೈರ್ಯ ಬರ್ದೆ ನಿಮ್ಮ ಹತ್ರ ಸತ್ಯ ಮುಚ್ಚಿಟ್ಟಿದ್ವಿ ಗುರುಗಳೇ. ನನ್ನ ಬಿಟ್ಬಿಡಿ ಗುರುಗಳೇ, ನಾನು ನನ್ನ ತಪ್ಪನ್ನು ಒಪ್ಕೊಂತೀನಿ ಗುರುಗಳೇ. ಇರೋ ಸತ್ಯನ ಹೇಳ್ತೀನಿ, ನನ್ನ ಮೇಲೆ ಸಿಟ್ಟಾಗ್ಬಿಡಿ ಗುರುಗಳೇ. ಏನಾಯ್ತು ಅಂತ ನಿಜ ಹೇಳು. ಏನದು ಸತ್ಯ? ಗುರುಗಳೇ, ನೀವು ಹಿರಣ್ಮಯ್ಯನ ಕುಂದ್ಬಿಡು ಅಂತ ನಮ್ಗೆ ಆಜ್ಞೆ ಮಾಡಿದ್ರಿ. ನಾವು ಹಾಗೆ ಅವಳನ್ನ ಕರ್ಕೊಂಡು ಊರಿನ ಗಡಿ ಭಾಗಕ್ಕೆ ಹೋಗಿದ್ವಿ. ಹಿರಣ್ಮಯ್ಯನ ಕೊಂದ್ರಿ ತಾನೆ? ಕೊಂದ್ವಿ ಗುರುಗಳೇ, ಅದನ್ನ ನಾವು ಮೋಸ ಹೋದ್ವಿ. ಅಂದ್ರೆ ನಾವು ಹಿರಣ್ಮಯ್ಯ ಅಂತ ಕೊಂದುಡುಗಿ ಹಿರಣ್ಮಯ್ಯ ಆಗಿರ್ಲಿಲ್ಲ, ಅವಳು ಸೌಗಂಧಿ ಆಗಿದ್ಲು ಗುರುಗಳೇ. ಹೌದಾ? ಹಾಗಾದ್ರೆ ಇಷ್ಟು ದಿನ ಸತ್ಯನ ಯಾಕೆ ಮುಚ್ಚಿಟ್ಟಿದ್ರಿ? ನಿಮಗೆ ಸತ್ಯ ಹೇಳಕ್ಕೆ ನಮಗೆ ಧೈರ್ಯ ಸಾಲಿಲ್ಲ ಗುರುಗಳೇ. ಅದಕ್ಕೆ ಹಿರಣ್ಮಯ್ಯನ ಕೊಂಡ್ವಿ ಅಂತ ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ವಿ. ಹಾಗಿದ್ರೆ ಹಿರಣ್ಮಯಿ ಇನ್ನೂ ಬದುಕಿದಾಳ? ಇಲ್ಲ ಗುರುಗಳೇ, ಅವಳು ಸತ್ತೋಗಿದ್ದಾಳೆ. ಹೇಗ್ ಸತ್ಲು? ಹಿರಣ್ಮಯಿ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋದ್ಲು ಗುರುಗಳೇ. ಅವಳು ಬದುಕುಳ್ದಿರೋಕ್ಕೆ ಸಾಧ್ಯನೇ ಇಲ್ಲ ಗುರುಗಳೇ. ಸರಿಯಾಗಿ ಹೊಡೆದ್ಬಿಟ್ರಲ್ಲ, ಮೈಕೈ ಎಲ್ಲ ನೋವ್ತಾ ಇದೆ. ನನಗೂ ಅಷ್ಟೇ. ಆ ಹುಡುಗಿ ನನಗೆ ಮರ್ಯಾದೆ ಕೊಟ್ಟು ನೋಡಲಿಲ್ಲ, ಸಿಕ್ಕಾಪಟ್ಟೆ ಹೊಡೆದಾಕ್ಬಿಟ್ಲು. ಆದರೂ ಆ ನೋವೆಲ್ಲ ನಾನು ಸಹಿಸ್ಕೊತಾ ಇದ್ದೀನಿ. ಅವಳನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಅವಳಗೊಂದು ಗತಿ ಕಾಣಿಸ್ತೀನಿ. ಮೇಲಿರೋ ನಂಬಿಕೆ ಎಲ್ಲ ನನಗೆ ಹೋಗ್ಬಿಡ್ತು. ಯಾಕೆ ಏನೇನೋ ಮಾತಾಡ್ತಾ ಇದ್ಯಾ? ನಂಬಿಕೆ ಕಳ್ಕೊಳ್ಳುವಂಥ ಕೆಲಸ ನಾನೇನು ಮಾಡಿದೆ?
ಈಗಲೂ ನಾನು ಮಹಾಮಂತ್ರವಾದಿನೇ. ನನಗೆ ಬೇರೆ ಯಾರು ಸಮ ಇಲ್ಲ. ನಾನು ಏನು ಬೇಕಾದರೂ ಮಾಡಬಲ್ಲೆ ಅಮ್ಮ. ಆದ್ರೆ ಆ ಹುಡುಗಿನ ಬಲಿ ಕೊಡಕ್ ಹೋಗಿ ಆ ಶಕ್ತಿ ಕೈಲಿ ಸಿಕ್ಕಾಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಅಲ್ಲೇ ನಿನ್ ಮೇಲೆ ನಂಬಿಕೆ ಹೋಗಿದ್ದು ನನಗೆ. ಏನೋ ಮಹಾಮಂತ್ರವಾದಿಂದ ಕೊಚ್ಕೋತಿದ್ಯಲ್ಲ, ಒಂದು ಶಕ್ತಿನ ಎದುರಿಸೋಕ್ಕಾಗ್ಲಿಲ್ವಲ್ಲ ನಿನ್ಗೆ? ನಾಚಿಕೆ ಆಗ್ಬೇಕು. ನಗಬೇಡ. ನನಗೆ ಆಕ್ರೋಶ ಉಕ್ಕು ಬರ್ತಾ ಇದೆ. ನಾನೀಗ ಎಡೆ ತುಳಿದು ನಾಗರಹಾವಾಗ್ಬಿಟ್ಟಿದ್ದೀನಿ. ಯಾವಾಗ ಎದ್ದು ಬಂದು ಅವ್ರನ್ನೆಲ್ಲರನ್ನು ಕಚ್ಚಿ ಸಾಯಿಸ್ತೀನೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ನಾನು ಹತಾಶನಾಗ್ಬಿಟ್ಟಿದ್ದೀನಿ. ಈ ಕೋಣೆಯಲ್ಲಿ ಬೇರೆ ನನ್ನನ್ನು ಕೂಡಾಕ್ಬಿಟ್ಟಿದ್ದಾರೆ. ಹೊರಗಡೆ ಹೋಗಕ್ ಬಿಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನೋ ದೊಡ್ಡ ಮಹಾಮಂತ್ರವಾದಿಂದ ಕೊಚ್ಕೋತಿದ್ಯಲ್ಲ. ಬೇಡ ನೋಡು, ಮಾತ್ಕೋ ನೀನು ಮಹಾಮಂತ್ರವಾದಿ ಅಂತ ನನ್ನನ್ನು ರೇಗಿಸ್ಬೇಡ ನೀನು. ಹಾಗಿದ್ರೆ ಈ ಕೋಣೆ ಬಾಗ್ಲು, ಅದಕ್ಕೆ ಹಾಕಿರೋ ಕಬ್ಬಿಣದ ಸರಳು ನಿನಗೆ ಯಾವ ಲೆಕ್ಕ? ಮಹಾಮಂತ್ರವಾದಿ ಅಂತ ಕೊಚ್ಕೋತಿದ್ಯಲ್ಲ, ನೀನು ಮಂತ್ರ ಹಾಕಿ ಆ ಸರಳನ್ನ ಮುರಿದು ನಾವಿಬ್ರು ಹೊರಗೆ ಹೋಗ್ಬೇಡ. ನಾನೇನು ವಿದ್ಯೆ ಬರೆದವನಲ್ಲ. ಈಗಲೂ ನಾನು ವಿದ್ಯೆ ಉಪಯೋಗಿಸಿದ್ರೆ ಈ ಕಬ್ಬಿಣದ ಸರಳು ನನಗೇನು ಲೆಕ್ಕನೇ ಇಲ್ಲ. ಆದ್ರೆ ಈಗ ನಾನೀಗ ಕೈಲಾಗ್ದವನಾಗ್ಬಿಟ್ಟಿದ್ದೀನಿ. ಏನೋ ಮಾಡಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಕುಣಿಲಾರದ ಮಂತ್ರವಾದಿ ಮೇಲ ಟೊಂಕೊಂದಂತೆ ಓಡಿಬೇಡ ಕಡೆಯ. ಅಯ್ಯಮ್ಮ ಹೊಡೆದಿದ್ದೆ ಸಾಕು, ನೀನ್ ಬೇರೆ ಹೊಡಿತಿದ್ಯಲ್ಲ. ಅಯ್ಯೋ ರೇಗಿಸ್ತಾ ಇದ್ಯಾ ನನ್ನ? ನಾನು ವಿದ್ಯೆ ಕಲಿದಿರೋನಲ್ಲ, ನನಗೆಲ್ಲ ಗೊತ್ತಿದೆ. ಆದ್ರೆ ಈಗ ಆ ಮಂತ್ರತಂತ್ರ ಸಿದ್ಧಿಗೆ ಪೂಜಾ ಸಾಮಗ್ರಿ ಬೇಕು, ಮುಖ್ಯವಾಗಿ ದೀಪ ಬೇಕು. ಅದಿದ್ರೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ. ಈಗ ನಾನು ಹತಾಶನಾಗ್ಬಿಟ್ಟಿದ್ದೀನಿ. ಆದ್ರೆ ಪೂಜಾ ಸಾಮಗ್ರಿಗಳಿಲ್ದೆ, ದೀಪ ಇಲ್ಲದೆ ಮಂತ್ರತಂತ್ರ ಸಿದ್ಧಿ ಆಗೋದು ಆ ಕಡಕಿಗೆ ಮಾತ್ರ. ನನ್ನಿಂದ ಸಾಧ್ಯ ಆಗ್ತಾ ಇಲ್ಲ. ನಾನು ಕಡಕಿ ಹಾಗೆ ಅಷ್ಟಮ ಸಿದ್ಧಿ ಪಡ್ಕೋಬೇಕು ಅಂತ ಹೋದೆ. ಆ ಹಿರಣ್ಮಯ್ಯನ ನರಬಲಿ ಕೊಡಬೇಕು ಅಂತ ಹೋಗಿ ಇಷ್ಟೆಲ್ಲ ಅನಾಹುತ ಆಗ್ಬಿಡ್ತು. ಛೇ, ತುಂಬಿ ಬರ್ತಾ ಇದೆ. ಯಾವ ಸೀಮೆ ಮಂತ್ರವಾದಿನಯ್ಯ? ಆ ತುಂಬಿಗೆಲ್ಲ ಹೆದರ್ತಿದ್ಯಲ್ಲ. ಸುಮ್ಮನಿರಯ್ಯ, ಅದು ಸಾಮಾನ್ಯವಾದ ತುಂಬಿ ಅಲ್ಲ. ಕಡಕಿ ನಮ್ಮನ್ನ ಕೊಲ್ಲಕ್ಕೆ ಕಳಿಸಿರೋ ಆಯುಧ. ಕಡಕಿ ಆಯುಧ ನಮ್ಮನ್ನು ಕೊಲ್ಲುತ್ತೆ, ಬಿಡೋದಿಲ್ಲ. ತುಂಬಿ ಸಾಯಿಸ್ಬಿಡುತ್ತೆ, ನಮ್ಮನ್ನು ಕಚ್ಚಾಕ್ಬಿಡುತ್ತೆ. ಅಯ್ಯೋ ಸಾಯಿಸ್ಬಿಡುತ್ತೆ ತುಂಬಿ. ಬಂಗಾರಿ, ಯಾಕಪ್ಪ ಕಣ್ಣೀರು? ಅಜ್ಜಿ, ನನ್ನ ಮಗಳು ನೋಡಿ ಎಷ್ಟೊಂದು ದಿನ ಆಗೋಯ್ತು. ಅವಳು ಇವತ್ತು ಬರ್ತಾಳೆ, ನಾಳೆ ಬರ್ತಾಳೆ ಅನ್ನೋ ಪನ್ವರಿಕೆಯಲ್ಲೇ ಜೀವನ ಮಾಡೋದಾಗೋಯ್ತು. ಪಾಪ ಅದಿನ್ನು ಚಿಕ್ಕ ಮಗು, ಊಟ ತಿಂಡಿಗೆ ಏನ್ ಮಾಡ್ತಿದ್ದಾಳೋ ಅದೆಲ್ಲ ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ಅಜ್ಜಿ. ಸಮಾಧಾನ ಮಾಡ್ಕೊ ಬಂಗಾರಿ. ಆ ಮಹಾತಾಯಿ ನಮ್ಮನ್ನ ಕೈ ಬಿಡೋದಿಲ್ಲ. ಅವಳು ನಮ್ಮ ಹಿರಣ್ಮಯ್ಯನ ತಂದು ಒಪ್ಪಿಸ್ತಾಳೆ. ನಮ್ಮ ರಶ್ಮಿ ಹಗಲು ರಾತ್ರಿ ಬಿಡದೆ ಅವಳನ್ನ ಹುಡುಕ್ತಾನೆ ಇದ್ದಾಳೆ. ಅವಳ ನಮಗೆ ಒಪ್ಪಿಸ್ತಿ ಬಿಡೋದಿಲ್ಲ.
ಇನ್ನು ಎಷ್ಟು ದಿನ ಬೇಕು ಅಜ್ಜಿ? ನನ್ನ ಕಾಲ್ ಸರಿ ಇದ್ರೆ ನಾನೇ ಹೋಗಿ ನನ್ನ ಮಗಳನ್ನ ಹುಡ್ಕೋತಿದ್ದೆ. ಆದ್ರೆ ಈಗ ಹೀಗಾಗಿದೆ ಪರಿಸ್ಥಿತಿ. ರಶ್ಮಿ, ಏನಾಯ್ತು? ಅಲ್ಲ, ನೀನೊಬ್ಬಳೇ ಬಂದಿದೆಯಲ್ಲ, ಹಿರಣ್ಮಯ್ಯಲ್ಲಿ ಇನ್ನೂ ಸಿಗ್ಲಿಲ್ವಾ? ಇಲ್ಲ, ಸಿಗ್ಲಿಲ್ಲ. ಸಿಗ್ಲಿಲ್ವಾ? ಯಾಕೆ ಸಿಗ್ಲಿಲ್ಲ? ಆ ಪುಟ್ಟ ಮಗು ಕಾಣೆಗೆ ಎಷ್ಟು ದಿನ ಆಯ್ತು? ನಿಮ್ಗೊಂಚೂರು ಆತಂಕ ಬೇಡವಾ? ನೀವು ಕೂತ್ಕೊಳ್ಳಿ. ನೋಡಿ, ಇಡೀ ಪೊಲೀಸ್ ಇಲಾಖೆನೆ ನಮ್ಮ ಬೆನ್ನ ಹಿಂದೆ ನಿಂತು ಹಿರಣ್ಮಯ್ಯನ ಹುಡುಕ್ತಿದೆ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ಇನ್ನೇನು ಹಿರಣ್ಮಯಿ ಸಿಗ್ಬೇಕು ಅನ್ನೋಷ್ಟರಲ್ಲಿ ಆ ಜಾಗದಿಂದ ಅವಳನ್ನು ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ನಾನು ಅಲ್ಲಿಗೂ ಹೋಗಿದ್ದೀನಿ. ಆದ್ರೆ ಹಿರಣ್ಮಯಿ ಅಲ್ಲೂ ಸಿಗ್ಲಿಲ್ಲ. ರಾತ್ರಿ ಎಲ್ಲ ಹುಡುಕಿದ್ದೀನಿ. ನನ್ನ ದುರಾದೃಷ್ಟ. ನಾನು ಏನ್ ಮಾಡ್ಲಿ? ಯಾಕೆ ಹೀಗಾಗ್ತಿದೆ? ಆ ಸ್ವರ್ಣ ತುಂಬಾ ಆಟ ಆಡ್ತಿದ್ದಾಳ್ರಿ. ಜೊತೆಗೆ ವಿಧಿ ಕೂಡ ನಮ್ಮ ವಿಷಯದಲ್ಲಿ ಆಟ ಆಡ್ತಾ ಇದೆ. ನಿಮಗೆ ಗೊತ್ತಾ, ನಮ್ಮ ಹಿರಣ್ಮಯ್ಯನ ನರಬಲಿ ಕೊಡೋಕೆ ಹೊರಟಿದ್ರು. ನರಬಲಿನ? ಹೌದು ರೀ. ಯಾವುದೋ ಮಂತ್ರವಾದಿ ಏನೋ ವಿದ್ಯೆನ ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಹಿರಣ್ಮಯ್ಯನ ನರಬಲಿ ಕೊಡೋದಕ್ಕೆ ಹೊರಟಿದ್ದ. ನಾವು ಸಮಯಕ್ಕೆ ಸರಿಯಾಗಿ ಹೋಗಿ ಆಗೋ ಅನಾಹುತನ ತಪ್ಪಿಸಿದ್ವಿ. ಆ ಮಂತ್ರವಾದಿನೂ ಸಿಕ್ಕಾಕೊಂಡ. ಆದ್ರೆ ಏನೂ ಪ್ರಯೋಜನ ಆಗಲಿಲ್ಲ. ನಮ್ಮ ಹಿರಣ್ಮಯ್ಯನೂ ಅಲ್ಲಿ ಸಿಕ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಯಾವುದೋ ಗಿರ್ಜಾ ಅನ್ನೋ ಹೆಂಗಸು ನಮ್ಮ ಹಿರಣ್ಮಯ್ಯನ ತನ್ನ ಮಗಳು ಅಂತ ಸಾಕ್ತಿದ್ದಾಳೆ ಅನ್ನೋ ವಿಷಯ. ಅವಳನ್ನು ಹುಡುಕ್ತಾ ಇದ್ದೀವಿ. ಅವಳಿಗೆ ಎಲ್ಲೂ ಸಿಗ್ತಾ ಇಲ್ಲ. ನಮ್ಮ ಹಿರಣ್ಮಯ್ಯನ ಕರ್ಕೊಂಡು ಎಲ್ಲೋ ಹೋಗ್ಬಿಟ್ಟಿದ್ದಾಳೆ ಕಣ್ರಿ. ನೋವಾಗ್ತಾ ಇದೆಯಾ ಕಂದ? ಇಲ್ಲಮ್ಮ, ನೀನು ನನ್ನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ನನಗೆಲ್ಲ ನೋವಾಗತ್ತೆ ಹೇಳು. ನನ್ನ ಬಂಗಾರ. ಸರಿ, ಬಾ ಹೋಗೋಣ.